Hello everyone. Let's start chapter 17, Rural Society, the Village, the Soil, Slow Transformation of India. ಹಳ್ಳಿಯ ಚಿತ್ರಣವನ್ನು ನಿಮ್ಮ ಕಣ್ಣು ಮುಂದೆ ತಂದುಕೊಳ್ಳಿ. ಭಾರತದ ಹಳ್ಳಿ ಹೇಗೆ ಬದಲಾಗ್ತಾ ಇದೆ, ಹಳ್ಳಿಗಳು ಮೊದಲಿಗಿಂತ ಈಗ ಹೇಗೆ ಟ್ರಾನ್ಸ್ಫಾರ್ಮೇಷನನ್ನು ಕಾಣ್ತಾ ಇದೆ, ಎಲ್ಲ ವಿಚಾರಗಳು ನಿಮಗೆ ಆಲ್ರೆಡಿ ನೀವು ಗಮನಿಸ್ತಾ ಇದ್ರೆ ನಿಮ್ಮ ಕಣ್ಣಿಗೆ ಬಂದಿರುತ್ತೆ, ಗೊತ್ತಾಗಿರುತ್ತೆ ನಿಮಗೆ ಆಲ್ರೆಡಿ. ಹಾಗಾಗಿ ಸ್ವಲ್ಪ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡ್ತಾ ಹೋಗೋಣ. ವ್ಯಾರ್ ಡಸ್ ಇಂಡಿಯಾ ಟ್ರೂಲಿ ಲಿವ್? ಭಾರತ ನಿಜವಾಗ್ಲೂ ಇರೋದು ಎಲ್ಲಿ? ಭಾರತ ಅಂತಂದರೆ ಏನು? ಇಸ್ ಇಟ್ ಇನ್ ಇಟ್ಸ್ ಗ್ಲಾಸ್ ಟವರ್ಸ್, ಎಕ್ಸ್ಪ್ರೆಸ್ ವೇಸ್ ಆ್ಯಂಡ್ ಡಿಜಿಟಲ್ ಡ್ಯಾಶ್ ಬೋರ್ಡ್ಸ್, ಆರ್ ಇಸ್ ಇಟ್ಸ್ ಇನ್ ಫೀಲ್ಡ್ಸ್, ಮಾನ್ಸೂನ್ ಸ್ಕೈಸ್, ವಿಲೇಜ್ ರೋಡ್ಸ್ ಆ್ಯಂಡ್ ಕ್ವೈಟ್ ಲೇಬರ್ ದಟ್ ರೇರ್ಲಿ ಎಂಟರ್ಸ್ ಹೆಡ್ಲೈನ್ಸ್? ಭಾರತದ ಅಸ್ತಿತ್ವ ಇರೋದು ಎಲ್ಲಿ? ದೊಡ್ಡ ದೊಡ್ಡ ಗಗನಚುಂಬಿ ಕಟ್ಟಡಗಳು, ಡಿಜಿಟಲ್ ಡ್ಯಾಶ್ ಬೋರ್ಡ್ಗಳು, ರಾಷ್ಟ್ರೀಯ ಹೆದ್ದಾರಿಗಳನ್ನು ಒಳಗೊಂಡಂತಹ ನಗರದಲ್ಲ, ಅಥವಾ ಮಳೆಗಾಗಿ ಕಾಯ್ತಾ ಇರುವಂಥ ರೈತ ಹಳ್ಳಿಯಲ್ಲಿರ್ತಾನೆ, ರಸ್ತೆ ಸರಿ ಇರೋದಿಲ್ಲ, ಮತ್ತು ಯಾವಾಗಲೂ ಕೆಲವು ಸಮಸ್ಯೆಗಳಿರುವಂಥ ಕೃಷಿ, ಇಂತಹ ವಿಚಾರಗಳನ್ನು ಒಳಗೊಂಡಂತಹ ಹಳ್ಳಿಯಲ್ಲ. ಭಾರತ ಇರೋದು ಎಲ್ಲಿ? ಭಾರತದ ಅಸ್ತಿತ್ವ ಇರೋದು ಎಲ್ಲಿ? ನಮಗೆ ಪ್ರಶ್ನೆ ಎದುರಾದರೆ ಆನ್ಸರ್ ಈಸ್ ನಾಟ್ ಕಂಫರ್ಟೇಬಲ್ ಫಾರ್ ಅರ್ಬನ್ ಇಮ್ಯಾಜಿನೇಷನ್. ಯಾಕಂತಂದರೆ ಇಂಡಿಯಾ ಲಿವ್ಸ್ ಇನ್ ಬೋತ್ ವರ್ಲ್ಡ್ಸ್ ಎಟ್ ಒನ್ಸ್, ಬಟ್ ಇಟ್ಸ್ ರೂಟ್ಸ್, ಡೀಪ್, ವೈಡ್, ಹಿಸ್ಟೋರಿಕಲಿ ಡಿಸಿಸಿವ್, ರಿಮೇನ್ ರೂರಲ್. ಭಾರತದ ಬೇರುಗಳು ಇರೋದು ಹಳ್ಳಿಯಲ್ಲಿ. ಟು ಅಂಡರ್ಸ್ಟ್ಯಾಂಡ್ ಇಂಡಿಯಾ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಸ್ ವಿಲೇಜಸ್ ಇಸ್ ಲೈಕ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅ ರಿವರ್ by looking only at its mouth while ignoring its source. ಒಂದು ನದಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ, ಆದರೆ ನದಿಯ ಮೂಲ ಸ್ಥಾನ ಎಲ್ಲಿ, ನದಿ ಹುಟ್ಟಿರೋದು ಎಲ್ಲಿ ಅಂತ ನಿಮ್ಗೆ ಗೊತ್ತಿಲ್ಲ. ನದಿಯನ್ನು ಮೇಲ್ನೋಟಕ್ಕೆ ನೀವು ಅರ್ಥ ಮಾಡ್ಕೊಳ್ಬಹುದು ಅಷ್ಟೇ, ಅದರ ಸಂಪೂರ್ಣ ಒಂದು ವಿವರಗಳು ನಿಮಗೆ ಆವಾಗ ಸಿಕ್ಕೋದಿಲ್ಲ. ದ ಟೂ ಇಂಡಿಯಾಸ್ ದಟ್ ಕೋ ಎಕ್ಸಿಸ್ಟ್, ಎರಡು ವಿಭಿನ್ನ ಭಾರತಗಳು ಒಂದೇ ಸಾರಿ ನಮ್ಮ ಮುಂದಿವೆ. ಒಂದು ಇಂಡಿಯಾ ಏನಾಗ್ತಾ ಇದೆ, ಫಾಸ್ಟಾಗಿ ಮೂವ್ ಆಗ್ತಾ ಇದೆ. ಸ್ಟಾರ್ಟಪ್ಗಳು, ಮೆಟ್ರೋ ಲೈನ್, ಗ್ಲೋಬಲ್ ಮಾರ್ಕೆಟ್ಸ್, AI, ಫಿನಾನ್ಷಿಯಲ್ ಡ್ಯಾಶ್ಬೋರ್ಡ್, ವಿಸಿಬಲ್ ಆಗಿ, ಲೌಡ್ ಆಗಿ ಎಲ್ಲ ಕಡೆ ಸೆಲೆಬ್ರೇಟ್ ಆಗ್ತಾ ಇರುವಂತಹ ಒಂದು ವಾತಾವರಣ ಇದು. ಯಾವುದು? ಅರ್ಬನ್ ಇಂಡಿಯಾ. ಅದರ್ ಇಂಡಿಯಾ ಮೂವ್ಸ್ ವಿತ್ ರಿದಮ್ ಆಫ್ ಸೀಸನ್ಸ್. ಇಟ್ ವೇಟ್ಸ್ ಫಾರ್ ರೈನ್, ಇಟ್ ನೆಗೋಷಿಯೇಟ್ಸ್ ವಿತ್ ಸಾಯಿಲ್, measures prosperity not in quarterly reports but in harvest cycles, depends on land, livestock, local markets, increasingly uncertain weather. Idi yav Bharata? To rural India. So these two Indias are not separate countries. They are independent layers of the same civilization. And yet the village often remains invisible in the story of India tells about itself. ಎಷ್ಟೋ ಸಾರಿ ಹಳ್ಳಿಯನ್ನು ನಾವು ಪರಿಗಣಿಸೋದೇ ಇಲ್ಲ. ಭಾರತದ ಒಂದು ಭಾಗವಾಗಿ ಭಾರತ ಬೆಳೀತಾ ಇದೆ, ಭಾರತ ಪ್ರಗತಿಯತ್ತ ಸಾಗ್ತಾ ಇದೆ ಅಂದ ತಕ್ಷಣ ನಮಗೆ ನಗರಗಳೇ ಕಣ್ಮುಂದೆ ಬಂದುಬಿಡುತ್ತೆ. ಯಾಕಂದರೆ ಏನು ರೂರಲ್ ಸೊಸೈಟಿ ಅಂತಂದರೆ? ರೂರಲ್ ಸೊಸೈಟಿ ರೆಫರ್ಸ್ ಟು ಕಮ್ಯುನಿಟೀಸ್ ಲಿವಿಂಗ್ ಪ್ರೈಮರಿಲಿ ಇನ್ ವಿಲೇಜಸ್ where agriculture and allied activities shape economic life, while kinship, local tradition, and close social relationships shape everyday existence. ಹೇಳ್ತಾ ಇದ್ದಾರೆ ರೂರಲ್ ಸೊಸೈಟಿ ಅಂತಂದರೆ ಮುಖ್ಯವಾಗಿ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇರುವಂಥ ಕಮ್ಯುನಿಟಿ, ಅಗ್ರಿಕಲ್ಚರ್ ಮತ್ತು ಅದಕ್ಕೆ ಸಂಬಂಧಿತ ಚಟುವಟಿಕೆಗಳು ಅವರ ಆರ್ಥಿಕ ಜೀವನವನ್ನು ತಿಳಿಸ್ತಾ ಇರುತ್ತೆ, ಅದನ್ನು ರೂಪಿಸ್ತಾ ಇರುತ್ತೆ. ಅದೇ ರೀತಿ ಅವರ ಸಂಬಂಧಗಳು, ಪಾರಂಪರಿಕ ಪದ್ಧತಿಗಳು, ಮತ್ತು ಅದರ ಜೊತೆ ಸಾಮಾಜಿಕವಾಗಿ ಅವರ ಸಂಬಂಧ, ಸೋಷಿಯಲ್ ರಿಲೇಷನ್ಶಿಪ್ಸ್ ಎಲ್ಲ ಪ್ರತಿದಿನ ಅವರ ಜೀವನವನ್ನು ಬದಲಾಯಿಸ್ತಾ ಇರುತ್ತೆ. ಆದರೆ ಬಟ್ ದಿಸ್ ಡೆಫಿನೇಷನ್ ಇಸ್ ಇನ್ಕಂಪ್ಲೀಟ್ ಇಫ್ ಟೇಕನ್ ಓನ್ಲಿ ಜಿಯೋಗ್ರಾಫಿಕಲಿ. ಬರೀ ಭೌಗೋಳಿಕವಾಗಿ ನೋಡಿಬಿಟ್ರೆ ಈ ಡೆಫಿನೇಷನ್ ಪೂರ್ಣ ವಿವರವನ್ನು ಕೊಡೋದಿಲ್ಲ. ರೂರಲ್ ಸೊಸೈಟಿ ಇಸ್ ನಾಟ್ ಜಸ್ಟ್ ಅ ಸೆಟ್ಲ್ಮೆಂಟ್ ಪ್ಯಾಟರ್ನ್. ಹಳ್ಳಿಲಿದ್ದು ಮಾತ್ರಕ್ಕೆ ರೂರಲ್ ಸೊಸೈಟಿ ಆಗೋದಿಲ್ಲ. ಇಟ್ ಈಸ್ ಅ ಡಿಸ್ಟಿಂಕ್ಟ್ ಸೋಷಿಯಲ್ ವರ್ಲ್ಡ್ where economy, culture, power and relationships are deeply intertwined. ಪ್ರತಿಯೊಂದು ಒಂದಕ್ಕೊಂದು ಸಂಬಂಧ ಪಟ್ಕೊಂಡಿರೋದು.
ಇಂಟರ್ಲಿಂಕ್ ಆಗಿರೋದು, ಇಂಟರ್ ಕನೆಕ್ಟೆಡ್ ಇರೋದು. ಸೊ ಇನ್ ಅ ವಿಲೇಜ್ ವರ್ಕ್ ಇಸ್ ನಾಟ್ ಜಸ್ಟ್ ವರ್ಕ್, ಇಟ್ ಈಸ್ ಐಡೆಂಟಿಟಿ. ವರ್ಕ್ ಅನ್ನೋದು ಬರೀ ಕೆಲಸಕ್ಕೆ ಮಾತ್ರ ಹೇಳೋದಲ್ಲ, ಕೆಲಸದಿಂದಾನೇ ಒಬ್ಬ ವ್ಯಕ್ತಿಯ ಐಡೆಂಟಿಟಿಯಲ್ಲಿ ನಿರ್ಧಾರ ಆಗುತ್ತೆ. ಲ್ಯಾಂಡ್ ಇಸ್ ನಾಟ್ ಜಸ್ಟ್ ಪ್ರಾಪರ್ಟಿ, ಇಟ್ ಇಸ್ ಸ್ಟೇಟಸ್, ಸೆಕ್ಯೂರಿಟಿ ಆ್ಯಂಡ್ ಮೆಮೊರಿ. ನೈಬರ್ಸ್ ಆರ್ ನಾಟ್ ಜಸ್ಟ್ ರೆಸಿಡೆಂಟ್ಸ್, ದೇ ಆರ್ ಎಕ್ಸ್ಟೆಂಡೆಡ್ ಸೋಷಿಯಲ್ ನೆಟ್ವರ್ಕ್ಸ್. ಅಬ್ಸರ್ವ್, ಜಡ್ಜ್, ಸಪೋರ್ಟ್ ಆ್ಯಂಡ್ ಸಮ್ಟೈಮ್ಸ್ ಕಂಟ್ರೋಲ್ ಅಲ್ವಾ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ, ಅಕ್ಕಪಕ್ಕದ ಮನೆಯವರು ಅನ್ನೋದು ಬಹಳ ಇಂಪಾರ್ಟೆಂಟ್. ಒಬ್ಸರ್ವ್ ಮಾಡ್ತಾ ಇರ್ತಾರೆ, ನಿಮ್ಮನ್ನು ಜಡ್ಜ್ ಮಾಡ್ತಾರೆ, ನಿಮಗೆ ಸಪೋರ್ಟ್ ಕೊಡ್ತಾರೆ, ಬೆಂಬಲ ಸಹ ನೀಡಬಹುದು, ನಿಮ್ಮನ್ನು ಕಂಟ್ರೋಲ್ ಸಹ ಮಾಡಬಹುದು. ಹಾಗಾಗಿ ವಿಲೇಜ್ ಆ್ಯಸ್ ಅ ಸೋಷಿಯಲ್ ಯೂನಿವರ್ಸ್ ಆ ಥರ ನಾವು ನೋಡ್ತಾ ಹೋದರೆ, ಟ್ರೆಡಿಷನಲ್ ಇಂಡಿಯನ್ ವಿಲೇಜಸ್ ಫಾರ್ ಆಫನ್ ಇಮ್ಯಾಜಿನ್ಡ್ ಆ್ಯಸ್ ಸೆಲ್ಫ್ ಕಂಟೈನ್ಡ್ ವರ್ಡ್ಸ್. ಟ್ರೆಡಿಷನಲ್ ಆಗಿ ಮೊದಲಿಂದ ನಾವು ವಿಲೇಜ್ ಅಂತಂದರೆ ಬೇರೆಯ ಒಂದು ಪರಿಸ್ಥಿತಿ, ವಾತಾವರಣ ಅಂತ ನಾವು ಅಂದ್ಕೊಳ್ತಾ ಬಂದಿದ್ದೀವಿ. ಇನ್ಸೈಡ್ ದೆಮ್ ಎಕ್ಸಿಸ್ಟೆಡ್ ಮಲ್ಟಿಪಲ್ ಲೇಯರ್ಸ್. ಲ್ಯಾಂಡ್ ಓನರ್ಸ್, ಕಲ್ಟಿವೇಟರ್ಸ್ ಒಂದು ಕಡೆ ಆದರೆ, ಟೆನೆಂಟ್ಸ್, ಶೇರ್ ಕ್ರಾಪರ್ಸ್ ಇನ್ನೊಂದು ಕಡೆ ಇರ್ತಾರೆ, ಲ್ಯಾಂಡ್ಲೆಸ್ ಲೇಬರ್ಸ್ ಇರ್ತಾರೆ, ಆರ್ಟಿಸನ್ ಗ್ರೂಪ್ಸ್ ಮತ್ತು ಸರ್ವಿಸ್ ಕಮ್ಯುನಿಟಿಗಳು, ಆ್ಯಂಡ್ ಕಾಂಪ್ಲೆಕ್ಸ್ ಹೈರಾರ್ಕೀಸ್ ದಟ್ ರೆಗ್ಯುಲೇಟ್ಸ್ ಆಕ್ಸೆಸ್ ಟು ಲ್ಯಾಂಡ್, ರೆಸ್ಪೆಕ್ಟ್ ಆ್ಯಂಡ್ ಆಪರ್ಚುನಿಟಿ. ಇದೆಲ್ಲ ಇರುತ್ತೆ ಒಂದು ಹಳ್ಳಿಯಲ್ಲಿ. ಆನ್ ದಿ ಸರ್ಫೇಸ್ ವಿಲೇಜಸ್ ಅಪಿಯರ್ಡ್ ಹಾರ್ಮೋನಿಯಸ್ ಅಲ್ವಾ, ಫ್ಯಾಮಿಲಿಯಾರಿಟಿ, ರೂಟೀನು ಎಲ್ಲ ಇದೆ. ಬಟ್ ಬಿನೀತ್ ದಟ್ ಸರ್ಫೇಸ್ ಲೇ ಸ್ಟ್ರಕ್ಚರ್ಡ್ ಇನ್ಇಕ್ವಾಲಿಟಿ. ಆದರೆ ಇನ್ಇಕ್ವಾಲಿಟಿ ಸಹ ಇದೆ. ಕೋಆಪರೇಷನ್ ಆ್ಯಂಡ್ ಹೈರಾರ್ಕಿ ಕೋ ಎಕ್ಸಿಸ್ಟೆಡ್ ಇನ್ ದ ಸೇಮ್ ಪ್ಲೇಸ್. ಸಹಾಯ ಸಹಕಾರ ಸಹ ಬೇಕು, ಅದೇ ರೀತಿ ಶ್ರೇಣಿ ವ್ಯವಸ್ಥೆ ಸಹ ಮುಂದುವರಿತಾ ಇರುತ್ತೆ. ಸೊ ದಿಸ್ ಇಸ್ ವೈ ಸೋಷಿಯಾಲಜಿಸ್ಟ್ ಆಫನ್ ರೆಫ್ಯೂಸ್ ಟು ರೊಮ್ಯಾಂಟಿಸೈಸ್ ದ ವಿಲೇಜ್ ಈವನ್ ವೆನ್ ಪೊಲಿಟಿಕಲ್ ಥಿಂಕರ್ಸ್ ಡಿಡ್. ಪೊಲಿಟಿಕಲ್ ಥಿಂಕರ್ಸ್ಗಳೆಲ್ಲ ರೊಮ್ಯಾಂಟಿಸೈಸ್ ಮಾಡೋದು ಅಂತಂದರೆ ಅತಿಯಾಗಿ ಅದನ್ನು ಬಿಂಬಿಸೋದು, ವರ್ಣರಂಜಿತವಾದಂತಹ ಚಿತ್ರಣವನ್ನು ನೀಡೋದು. ಇದರ ಬದಲು ಸೋಷಿಯಾಲಜಿಸ್ಟ್ಗಳು ಹಾಗೆ ಮಾಡೋದಿಲ್ಲ. ವೈ ವಿಲೇಜಸ್ ಮ್ಯಾಟರ್ ಸೋ ಡೀಪ್ಲಿ ಇನ್ ಇಂಡಿಯಾ? ಯಾಕಂತಂದರೆ ಫಾರ್ ಮಚ್ ಆಫ್ ಹಿಸ್ಟ್ರಿ ಇಂಡಿಯಾ ವಾಸ್ ನಾಟ್ ಅನ್ ಇಂಡಸ್ಟ್ರಿಯಲ್ ಆರ್ ಅರ್ಬನ್ ಸಿವಿಲೈಸೇಷನ್, ಇಟ್ ವಾಸ್ ಅನ್ ಅಗ್ರೇರಿಯನ್ ಒನ್. ನಮ್ಮ ಇತಿಹಾಸವನ್ನು ನೋಡಿದರೆ ಸಡನ್ ಆಗಿ ಬೇರೆ ಬೇರೆ ದೇಶಗಳಲ್ಲಿ ಆದಷ್ಟು ವೇಗವಾಗಿ ಇಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗಲಿಲ್ಲ. ನಾವು ಹೆಚ್ಚು ಕೃಷಿಯನ್ನೇ ಅವಲಂಬಿಸಿದ್ವಿ. ಮತ್ತು ಲ್ಯಾಂಡ್ ಡಿಟರ್ಮೈನ್ಡ್ ವೆಲ್ತ್. ಲ್ಯಾಂಡು ಮುಖ್ಯವಾಗಿ ಎಷ್ಟು ವೆಲ್ತ್ ಇದೆ ಅಂತ ಡಿಟರ್ಮೈನ್ ಮಾಡ್ತಾ ಇತ್ತು. ಅಗ್ರಿಕಲ್ಚರ್ ಡಿಟರ್ಮೈನ್ಡ್ ಸರ್ವೈವಲ್. ವಿಲೇಜ್ ಸ್ಟ್ರಕ್ಚರ್ ಡಿಟರ್ಮೈನ್ಸ್ ಸೋಷಿಯಲ್ ಆರ್ಡರ್. ನಿರ್ಧಾರಕ ಅಂಶಗಳು ಅಂತ ಕರಿತೀವಿ, ಡಿಟರ್ಮಿನಿಸ್ಟಿಕ್ ಫ್ಯಾಕ್ಟರ್ಸ್. ಏನು ಯಾವುದನ್ನು ನಿಭಾಯಿಸುತ್ತೆ, ನಿರ್ಣಯಿಸೋದು ಅಂತಂದರೆ ಅಗ್ರಿಕಲ್ಚರ್ ಡಿಟರ್ಮೈನ್ಡ್ ಸರ್ವೈವಲ್. ಕೃಷಿಯನ್ನು ನಂಬ್ಕೊಂಡಿದ್ದೀರಾ ಅಥವಾ ಕೃಷಿಗೆ ಆಧಾರಿತವಾಗಿ ನಿಮ್ಮ ಜೀವನ ನಡೀತಾ ಇದ್ದರೆ, ಕೃಷಿಗೇನಾದರೂ ಆಗಿಬಿಟ್ರೆ ನಿಮ್ಮ ಸರ್ವೈವಲ್ಗೆ ಕುತ್ತು ಬರುತ್ತೆ. ಈವನ್ ಟುಡೇ, ಡಿಸ್ಪೈಟ್ ರ್ಯಾಪಿಡ್ ಅರ್ಬನೈಸೇಷನ್, large share of population still depends directly on or indirectly on agriculture and rural economies. ಇವತ್ತು ದೊಡ್ಡ ಪ್ರಮಾಣದಲ್ಲಿ ರ್ಯಾಪಿಡ್ ಆಗಿ ಅರ್ಬನೈಸೇಷನ್, ನಗರೀಕರಣ ಆಗ್ತಾ ಇದ್ರೂ ಸಹ ತುಂಬ ಜನ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ಲಿ ಅಗ್ರಿಕಲ್ಚರ್, ರೂರಲ್ ಎಕಾನಮಿಯ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ದಿಸ್ ಇಸ್ ವೈ ದ ವಿಲೇಜ್ ಇಸ್ ನಾಟ್ ಪೆರಿಫರಲ್ ಯೂನಿಟ್, ಇಟ್ ಇಸ್ ಫೌಂಡೇಶನಲ್ ಯೂನಿಟ್ ಆಫ್ ಇಂಡಿಯನ್ ಸೊಸೈಟಿ. ಒಂದು ಸರ್ಕಲ್ ಇದೆ ಅಂತಂದರೆ ಬಾರ್ಡ್ರಲ್ಲಿ ಫೆರಿಫೆರಿ, ಅಂಚಿನಲ್ಲಿರೋದು ಅದು ಫೆರಿಫೆರಿ ಅಂತ ಕರೀತಾರೆ. ವಿಲೇಜ್ ಅಂತಂದರೆ ಈಗ ಫೆರಿಫೆರಿಯಲ್ಲಿ ಇರೋದಲ್ಲ, ಅದು ಫೌಂಡೇಶನ್ ಅಂತ ಒಂಥರ ಕೋರ್ ಆಸ್ಪೆಕ್ಟ್ ಅಂತ ಹೇಳ್ಬೋದು ವಿಲೇಜ್ ಅನ್ನೋದು. ಟು ಅಂಡರ್ಸ್ಟ್ಯಾಂಡ್ ಇಂಡಿಯನ್ ಡೆಮೋಕ್ರಸಿ ಒನ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ರೂರಲ್ ವೋಟಿಂಗ್ ಪ್ಯಾಟರ್ನ್ಸ್. ಅಲ್ಲಿನ ವೋಟಿಂಗ್ ಪ್ಯಾಟರ್ನ್ ಅರ್ಥ ಮಾಡಿಕೊಂಡ್ರೆ ಡೆಮೋಕ್ರಸಿ ಅರ್ಥ ಆಗುತ್ತೆ ನಮಗೆ. ಇಕನಾಮಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಅಗ್ರಿಕಲ್ಚರಲ್ ಡಿಸ್ಟ್ರೆಸ್, ರೂರಲ್ ಕನ್ಸಂಪ್ಷನ್ ಅರ್ಥ ಆಗಬೇಕು. ಇಂಡಿಯನ್ ಇನ್ಇಕ್ವಾಲಿಟಿ ಅರ್ಥ ಆಗಬೇಕು ಅಂತಂದರೆ ರೂರಲಲ್ಲಿ ಹೇಗೆ ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ, ರೂರಲ್ ಆಪರ್ಚುನಿಟಿ ಗ್ಯಾಪ್ ಹೇಗಿದೆ ಅಂತ ಅರ್ಥ ಮಾಡ್ಕೋ. ನಮ್ಮ ದೇಶ ಅರ್ಥ ಆಗಬೇಕು ಅಂತಂದರೆ ಹಳ್ಳಿಯನ್ನು ಅರ್ಥ ಮಾಡ್ಕೋಬೇಕು ಅಂತ. ಇನ್ನು ವಿಲೇಜನ್ನು ಬೇರೆ ಬೇರೆ ರೀತಿ ಹೇಗೆ ನೋಡಿದ್ದಾರೆ ಥಿಂಕರ್ಸು ಅಂತಂದರೆ, ಎನ್ ಶ್ರೀನಿವಾಸ್ ಸ್ಟಡಿಡ್ ಇಂಡಿಯನ್ ವಿಲೇಜಸ್ ನಾಟ್ ಆ್ಯಸ್ ಸ್ಟ್ಯಾಟಿಕ್ ಎಂಟಿಟೀಸ್. ಹಳ್ಳಿ ಅಂತಂದರೆ ಯಾವಾಗಲೂ ಅದೇ ರೀತಿ ಇರುತ್ತೆ ಅಂತಲ್ಲ, ಬಟ್ ಆ್ಯಸ್ ಇವಾಲ್ವಿಂಗ್ ಸಿಸ್ಟಮ್ಸ್ ಆಫ್ ಪವರ್. ಅಲ್ಲೂ ಸಹ ಅಧಿಕಾರದಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಬದಲಾವಣೆ ಆಗುತ್ತೆ, ವಿಕಸನ ಆಗ್ತಾ ಇರುತ್ತೆ. ದಿಸ್ ಐಡಿಯಾಸ್ ಆಫ್ ಡಾಮಿನೆಂಟ್ ಕಾಸ್ಟ್ ಆ್ಯಂಡ್ ಸಂಸ್ಕೃತೈಸೇಷನ್ ಶೋಡ್ ಹೌ ಚೇಂಜ್ ಆಫನ್ ಹ್ಯಾಪನ್ಸ್ ವಿತ್ ಇನ್ ಟ್ರೆಡಿಷನ್ ರಾದರ್ ದೆನ್ ಔಟ್ಸೈಡ್ ಇಟ್.
ಸಂಸ್ಕೃತೈಸೇಷನ್. ಈ ಶಬ್ದ ಬಂದಿದೆ ಮೊದಲು, ನೋಟ್ಸು ನೋಡಿ ನಿಮ್ಗೆ ನೆನಪಾಗುತ್ತೆ. ಡಾಮಿನೆಂಟ್ ಕಾಸ್ಟ್, ಒಂದು ಜಾತಿ ಹೇಗೆ ಬೇರೆ ಎಲ್ಲವನ್ನು ನಿರ್ವಹಿಸ್ತಾ ಇರುತ್ತೆ. ಹಾಗಾಗಿ ಎಮ್ ಎನ್ ಶ್ರೀನಿವಾಸ್ ಅವರು ವಿಲೇಜ್ ಅಂತಂದರೆ ಸ್ಟ್ಯಾಟಿಕ್ ಅಲ್ಲ, ಅದು ಇವಾಲ್ವ್ ಆಗ್ತಾ ಇರೋದು ಅಂತ ಹೇಳಿದರು. ಎ ಆರ್ ದೇಸಾಯಿ ವ್ಯೂಡ್ ವಿಲೇಜಸ್ ಥ್ರೂ ದ ಲೆನ್ಸ್ ಆಫ್ ಕ್ಲಾಸ್ ಆ್ಯಂಡ್ ಅಗ್ರೇರಿಯನ್ ರಿಲೇಷನ್ಸ್. ಅಲ್ಲಿ ಇನ್ಇಕ್ವಾಲಿಟಿ ಇದೆ ಲ್ಯಾಂಡ್ ಓನರ್ಶಿಪ್ಪಲ್ಲಿ, ರೂರಲ್ ಸ್ಟ್ರಕ್ಚರ್ಗಳಲ್ಲಿ ಕ್ಲಾಸ್ ಮತ್ತು ಅಗ್ರೇರಿಯನ್ ರಿಲೇಷನ್ಸ್ ಜಾಸ್ತಿ ನಾವು ನೋಡ್ತೇವೆ ಅಂತ ಎ ಆರ್ ದೇಸಾಯಿ ಅವರು ಹೇಳ್ತಾರೆ. ಇನ್ನು ಮಹಾತ್ಮ ಗಾಂಧಿ ಇಮ್ಯಾಜಿನ್ಡ್ ವಿಲೇಜಸ್ ಆಸ್ ಮಾರಲ್ ಕಮ್ಯುನಿಟೀಸ್, ಸೆಲ್ಫ್ ರಿಲಯಂಟ್, ಸಿಂಪಲ್ ಆ್ಯಂಡ್ ಎಥಿಕಲಿ ಗ್ರೌಂಡೆಡ್. ಗಾಂಧೀಜಿಯವ್ರ ಪ್ರಕಾರ ವಿಲೇಜ್ ಅಂತಂದರೆ ನೈತಿಕ ವ್ಯವಸ್ಥೆಯನ್ನು ಮುಂದುವರ್ಸ್ಕೊಂಡು ಹೋಗುತ್ತೆ, ಸೆಲ್ಫ್ ರಿಲಯಂಟ್, ಆತ್ಮನಿರ್ಭರ್ ಭಾರತ್ ಅಂತ ಇವತ್ತು ನಾವೇನು ಹೇಳ್ತೇವೆ ಅದಕ್ಕೆ ವಿಲೇಜಸ್ ಇಂಪಾರ್ಟೆಂಟ್ ಮತ್ತು ಸಿಂಪಲ್ ಆಗಿರುತ್ತೆ, ಎಥಿಕಲಿ ಗ್ರೌಂಡೆಡ್. ಮಹಾತ್ಮ ಗಾಂಧೀಜಿಯವರ ಒಂದು ತತ್ವ. ಆದರೆ ಇನ್ ಕಾಂಟ್ರಾಸ್ಟ್, ಅದಕ್ಕೆ ವಿರುದ್ಧವಾಗಿ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಂದರೆ, ವಿ ಆರ್ ಅಂಬೇಡ್ಕರ್ ವಾರ್ನ್ ದ್ಯಾಟ್ ವಿಲೇಜಸ್ ಕುಡ್ ಆಲ್ಸೋ ಪ್ರಿಸರ್ವ್ ಕಾಸ್ಟ್ ಆಪರೇಷನ್ ಆ್ಯಂಡ್ ಸೋಷಿಯಲ್ ಎಕ್ಸ್ಕ್ಲೂಷನ್, describing them as spaces where hierarchy often felt naturalized, difficult to challenge. ಹಳ್ಳಿ ಅಂತಂದರೆ ಜಾತಿ ವ್ಯವಸ್ಥೆಯ ಕೂಪ ಅನ್ನೋ ರೀತಿ. ಅಲ್ಲಿ ಕಾಸ್ಟ್ ಆಪರೇಷನ್ ಇದ್ದೇ ಇರುತ್ತೆ ಸಾಮಾನ್ಯವಾಗಿ, ಮತ್ತು ಸೋಷಿಯಲ್ ಎಕ್ಸ್ಕ್ಲೂಷನ್. ಒಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಇದೆ ಅಂತಂದರೆ ಎಲ್ರಿಗೂ ಎಲ್ಲ ರೀತಿಯಲ್ಲೂ ಎಲ್ಲ ಪ್ರವೇಶಾತಿ ಅಥವಾ ಅವಕಾಶಗಳು ಇರೋದಿಲ್ಲ, ಕಾಸ್ಟ್ ಮ್ಯಾಟ್ರ್ ಆಗುತ್ತೆ, ಹೈರಾರ್ಕಿ ಇರುತ್ತೆ, ಇದೆಲ್ಲ ನ್ಯಾಚುರಲ್ ಅಂತ ಅಲ್ಲಿ ಬಿಂಬಿತ ಆಗಿರುತ್ತೆ, ಮತ್ತು ಅದನ್ನು ಚಾಲೆಂಜ್ ಮಾಡೋದು ಅಷ್ಟು ಸುಲಭ ಅಲ್ಲ. ದ ವಿಲೇಜ್ ಇನ್ ಅದರ್ ವರ್ಡ್ಸ್ ಇಸ್ ನಾಟ್ ಒನ್ ಐಡಿಯಾ, ಇಟ್ ಈಸ್ ಮೆನಿ ಕಾಂಪಿಟಿಂಗ್ ರಿಯಾಲಿಟೀಸ್. ಹಾಗಾಗಿ ಹಳ್ಳಿ ಅಂತಂದರೆ ಕೇವಲ ಒಂದು ತತ್ವ, ಒಂದು ವಿಚಾರನ ಇಟ್ಟುಕೊಂಡು ಹಳ್ಳಿ ಅಂತಂದರೆ ಹೀಗೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ, ತುಂಬ ಬೇರೆ ಬೇರೆ ವಾಸ್ತವತೆ ಇದೆ. ಅಗ್ರೇರಿಯನ್ ರಿಲೇಷನ್ಸ್, ದ ಇನ್ವಿಸಿಬಲ್ ಸ್ಟ್ರಕ್ಚರ್ ಆಫ್ ಪವರ್. ರೂರಲ್ ಸೊಸೈಟಿ ಮುಖ್ಯವಾಗಿ ಯಾವುದರ ಸುತ್ತ ಇರೋದು ಅಂತಂದರೆ ಅಗ್ರಿಕಲ್ಚರ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ರಿಲೇಷನ್ಶಿಪ್ಸ್ ಬಿಲ್ಟ್ ಅರೌಂಡ್ ಅಗ್ರಿಕಲ್ಚರ್. ಅಂದರೆ ಯಾರ ಹತ್ರ ಭೂಮಿ ಇದೆ, ಹೂ ವರ್ಕ್ಸ್ ಆನ್ ಲ್ಯಾಂಡ್, ಹೂ ಡಿಪೆಂಡ್ಸ್ ಆನ್ ಹೂಮ್, ಹೂ ಓಸ್ ಡೆಟ್ ಟು ಹೂಮ್, ಎಲ್ಲ ಯಾರು ಸಾಲ ತೆಗೆದುಕೊಂಡಿದ್ದಾರೆ, ಇಂತಹ ಪ್ರಶ್ನೆಗಳು ಮುಖ್ಯ ಆಗಿರುತ್ತೆ. ದೀಸ್ ಕ್ವಶನ್ ಡಿಫೈನ್ ಅಗ್ರೇರಿಯನ್ ರಿಲೇಷನ್ಸ್. ಹಿಸ್ಟೋರಿಕಲಿ ದೀಸ್ ರಿಲೇಷನ್ಸ್ ಇನ್ಕ್ಲೂಡೆಡ್ ಲ್ಯಾಂಡ್ ಲಾರ್ಡ್ಸ್, ಮೊದಲು ಲ್ಯಾಂಡ್ ಲಾರ್ಡ್ಸು, ಟೆನೆಂಟ್ಸು, ಶೇರ್ ಕ್ರಾಪರ್ಸ್, ಅಗ್ರಿಕಲ್ಚರ್ ಲೇಬರ್ಸ್, ಇನ್ಫಾರ್ಮಲ್ ಕ್ರೆಡಿಟ್ ಸಿಸ್ಟಮ್, ಇದೆಲ್ಲ ಇರ್ತಾ ಇತ್ತು, ಒಂದಕ್ಕೊಂದು ಪರಸ್ಪರ ಸಂಬಂಧವನ್ನು ಹೊಂದಿರ್ತಿತ್ತು. ಲ್ಯಾಂಡ್ ವಾಸ್ ನಾಟ್ ಜಸ್ಟ್ ಅನ್ ಇಕನಾಮಿಕ್ ಅಸೆಟ್, ಇಟ್ ವಾಸ್ ದಿ ಪ್ರೈಮರಿ ಸೋರ್ಸ್ ಆಫ್ ಪವರ್. ಲ್ಯಾಂಡ್ ಇದೆ ಅಂತಂದರೆ, ಭೂಮಿ ಇದೆ ಅಂತಂದರೆ ಕೇವಲ ಆರ್ಥಿಕವಾಗಿ ಒಂದು ಆಸ್ತಿ ಇದೆ ಅಂತ ಮಾತ್ರ ಅಲ್ಲ, ಅದು ಅಧಿಕಾರದ ಒಂದು ಸಂಕೇತ. ಇವನ್ ಸೋಷಿಯಲ್ ರೆಸ್ಪೆಕ್ಟ್ ಆಫನ್ ಫಾಲೋಡ್ ಲ್ಯಾಂಡ್ ಓನರ್ಶಿಪ್. ಸಾಮಾಜಿಕವಾಗಿ ನಿಮಗೆ ಗೌರವ ಸಿಗಬೇಕು ಅಂತಂದರೆ ಮೊದಲು ಭೂಮಿ ಇರಬೇಕು. ಇನ್ನು ಓಲ್ಡ್ ರೂರಲ್ ರಿಯಾಲಿಟಿ, ಸ್ಟೆಬಿಲಿಟಿ ವಿತ್ ಇನ್ಇಕ್ವಾಲಿಟಿ. ಟ್ರೆಡಿಷನಲ್ ವಿಲೇಜಸ್ಗಳನ್ನ ನೋಡಿದರೆ ಸ್ಟೇಬಲ್ ಆಗಿರುತ್ತೆ, ಆದರೆ ಅನ್ಇಕ್ವಾಲಿಟಿ ಅಲ್ವಾ, ಇನ್ಇಕ್ವಾಲಿಟಿ ಇರುತ್ತೆ, ಇಕ್ವಾಲಿಟಿ ಇರೋದಿಲ್ಲ. ಅನ್ಇಕ್ವಲ್ ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ meant that small group controlled large resources while many dependent on wage labor or tenancy. ಸಣ್ಣ ವರ್ಗ ತುಂಬ ಭೂಮಿಯನ್ನು ಅಥವಾ ಸಂಪನ್ಮೂಲಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರುತ್ತೆ, ಆದರೆ ತುಂಬ ಜನ ಆ ಒಂದು ವರ್ಗದ ಮೇಲೆ, ಆ ಭೂಮಿಯ ಮೇಲೆ ಅವಲಂಬಿತರಾಗಿರ್ತಾರೆ. ಡೆಟ್ ಸೈಕಲ್ಸ್ ಟ್ಯಾಪ್ಡ್ ಫ್ಯಾಮಿಲೀಸ್ ಅಕ್ರಾಸ್ ಜನರೇಷನ್. ಸಾಲದ ಸುಳಿಯಲ್ಲಿ ಸಿಲುಕಿ ಕಷ್ಟಪಡ್ತಾರೆ, ಒಂದು ಜನರೇಷನ್ ಮಾತ್ರ ಅಲ್ಲ, ತಲೆಮಾರುಗಳ ತನಕ ಸಾಲವನ್ನು ತೀರಿಸಲಿಕ್ಕೆ ಪರದಾಡಬೇಕಾಗತ್ತೆ. ಮಾನ್ಸೂನ್ ಡಿಪೆಂಡೆನ್ಸ್ ಮೇಡ್ ಲೈವ್ಲಿಹುಡ್ ಫ್ರೆಜೈಲ್. ಮಳೆ ಯಾವಾಗ ಹೇಗೆ ಕೆಲವೊಂದು ಸಾರಿ ಗೊತ್ತಾಗೋದಿಲ್ಲ. ಈಗೆಲ್ಲ ತಂತ್ರಜ್ಞಾನ ಅಥವಾ ಹವಾಮಾನ ವ್ಯವಸ್ಥೆಗಳು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಆಗದೆ ಇದ್ದರೂ ಮುನ್ಸೂಚನೆಯನ್ನು ಚೆನ್ನಾಗಿ ಕೊಡ್ತಾ ಇವೆ. ಸೋಷಿಯಲ್ ಹೈರಾರ್ಕಿ ರೀಇನ್ಫೋರ್ಸ್ಡ್ ಎಕನಾಮಿಕ್ ಹೈರಾರ್ಕಿ ಆ್ಯಂಡ್ ವೈಸ್ ವರ್ಸ. ಸಾಮಾಜಿಕವಾಗಿ ಅವರ ಒಂದು ಸ್ಥಾನ ಶ್ರೇಣಿ ವ್ಯವಸ್ಥೆಯಲ್ಲಿ ಎಲ್ಲಿತ್ತೋ ಅದರ ಆಧಾರದ ಮೇಲೆ ಅವರ ಆರ್ಥಿಕ ಸ್ಥಾನಮಾನ ಸಹ ನಿರ್ಧಾರ ಆಗ್ತಾ ಹೋಗ್ತಾ ಇದೆ. ವಾಟ್ ಅಪಿಯರ್ಡ್ ಆಸ್ ಅ ಕಮ್ಯುನಿಟಿ ವಾಸ್ ಆಫನ್ ಅ ಕೇರ್ಫುಲಿ ಬ್ಯಾಲೆನ್ಸ್ಡ್ ಸಿಸ್ಟಮ್ ಆಫ್ ಡಿಪೆಂಡೆನ್ಸ್. ಕಮ್ಯುನಿಟಿ ಅಂತ ನಾವೇನು ಕರಿತೇವೆ ಅಥವಾ ಏನು ನೋಡ್ತೇವೆ, ಅದು ಒಂಥರ ಡಿಪೆಂಡೆನ್ಸಿನ ಕ್ರಿಯೇಟ್ ಮಾಡ್ತಾ ಇದೆ. ಆ ಕಮ್ಯುನಿಟಿಯಲ್ಲಿ ಅವರು ಇರಬೇಕು, ಅದನ್ನು ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಟ್ರೆಡಿಷನಲ್ ವಿಲೇಜ್, ಓಲ್ಡ್ ರೂರಲ್ ರಿಯಾಲಿಟಿ. ಇನ್ನು ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಆಗಿದ್ದು ಯಾವಾಗ? ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ.
did not remain frozen in this structure. Rural society began to change slowly and unevenly. ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಯಿತು. ಇದರ ಬಗ್ಗೆ NCERTಯಲ್ಲಿ ಒಂದ್ಸಾರಿ ನೋಡಿದ್ದೇವೆ. ಸೊ ಗ್ರೀನ್ ರೆವಲ್ಯೂಷನ್ ಇನ್ಕ್ರೀಸ್ಡ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಇನ್ ಸರ್ಟನ್ ರೀಜನ್ಸ್. ಮೆಕನೈಸೇಷನ್ ರೆಡ್ಯೂಸ್ಡ್ ಡಿಪೆಂಡೆನ್ಸ್. ಯಾವುದ್ಯಾವುದು ಯಂತ್ರಗಳನ್ನು ನಾವು ಬಳಸಿ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ತೇವೆ, ಮ್ಯಾನ್ಯುವಲ್ ಲೇಬರ್ ಮೇಲೆ ಇರುವಂಥ ಡಿಪೆಂಡೆನ್ಸಿ. ರೂರಲ್ ರೋಡ್ಗಳನ್ನು ಅಥವಾ ವಿಲೇಜಸ್ಗಳನ್ನು ಮಾರ್ಕೆಟ್ಗೆ ಕನೆಕ್ಟ್ ಮಾಡಿದ್ವಿ. ಎಲೆಕ್ಟ್ರಿಸಿಟಿ ಬಂತು, ಇರಿಗೇಷನ್ ಸಿಸ್ಟಮ್ ಬಂತು, ಮತ್ತು ಸಾಲ ನೀಡುವಂಥ ಇನ್ಸ್ಟಿಟ್ಯೂಷನ್ಗಳು ಎಕ್ಸ್ಪ್ಯಾಂಡ್ ಆಯಿತು. ಮತ್ತು ಇತ್ತೀಚೆಗೆ ಡಿಜಿಟಲ್ ಟೂಲ್ಸ್ಗಳು, ಮೊಬೈಲ್ ಬ್ಯಾಂಕಿಂಗ್, ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲ ಸಹ ರೂರಲ್ ಲೈಫಲ್ಲಿ ಎಂಟರ್ ಆಗ್ತಾ ಇದೆ. ಒಂದು ಕೆಲವು ದಶಕಗಳ ಹಿಂದೆ ಯಾವುದು ಅಸಾಧ್ಯ ಅಂದ್ಕೊಳ್ಳಿಕ್ಕೂ ಕಷ್ಟ ಆಗ್ತಾ ಇತ್ತು, ಅದೆಲ್ಲ ಈಗ ವಾಸ್ತವ ಆಗಿ ಬದಲಾಗ್ಬಿಟ್ಟಿದೆ. ಯಟ್ ಟ್ರಾನ್ಸ್ಫಾರ್ಮೇಷನ್ ಹ್ಯಾಸ್ ನೆವರ್ ಬೀನ್ ಯೂನಿಫಾರ್ಮ್. ಒಂದೇ ಥರ ಆಗಿರೋದಲ್ಲ ಎಲ್ಲ ಕಡೆ. ಸಮ್ ವಿಲೇಜಸ್ ಮಾಡರ್ನೈಸ್ಡ್ ರ್ಯಾಪಿಡ್ಲಿ, ಅದರ್ಸ್ ರಿಮೇನ್ ಟ್ರ್ಯಾಪ್ಡ್ ಇನ್ ಓಲ್ಡರ್ ಸೈಕಲ್ ಆಫ್ ಡಿಸ್ಟ್ರಿಕ್ಟ್. ಇನ್ನು ಎಷ್ಟೋ ಹಳ್ಳಿಗಳು ಹಳೆಯ ಕಾಲದ ವ್ಯವಸ್ಥೆಗಳನ್ನೇ ಮುಂದುವರ್ಸ್ಕೊಂಡು ಬಂದಿವೆ. ಅಗ್ರಿಕಲ್ಚರಲ್ ಡಿಸ್ಟ್ರೆಸ್ ಇದೆ, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿರೋದು ಅವರಿಗೆ ಗೊತ್ತೇ ಇಲ್ಲ. ನ್ಯೂ ರೂರಲ್ ರಿಯಾಲಿಟಿ ಏನು ಹಾಗಾದರೆ? ಚೇಂಜ್ ವಿತ್ ಕಂಟಿನ್ಯೂಟಿ. ಮಾಡರ್ನ್ ರೂರಲ್ ಇಂಡಿಯಾ ಇಸ್ ನಾಟ್ ಅ ರೀಪ್ಲೇಸ್ಮೆಂಟ್ ಆಫ್ ದಿ ಓಲ್ಡ್ ವಿಲೇಜ್, ಇಟ್ ಈಸ್ ಅ ಲೇಯರ್ಡ್ ವರ್ಷನ್ ಆಫ್ ಇಟ್. ಓಲ್ಡ್ ವಿಲೇಜ್ ಇದೆ, ಅದನ್ನು ಕಂಪ್ಲೀಟಾಗಿ ರೀಪ್ಲೇಸ್ ಮಾಡಿದ್ವಿ ಅನ್ನೋದಲ್ಲ, ಇದ್ರ ಮೇಲೆ ಬೇರೆ ಬೇರೆ ಲೇಯರ್ ಈಗ ಬರ್ತಾ ಇದೆ. ಅಗ್ರಿಕಲ್ಚರ್ ಸ್ಟಿಲ್ ಎಕ್ಸಿಸ್ಟ್, ಬಟ್ ಇಟ್ ಇಸ್ ಇನ್ಕ್ರೀಸಿಂಗ್ಲಿ ಅನ್ಸರ್ಟೇನ್. ಲ್ಯಾಂಡ್ ಹೋಲ್ಡಿಂಗ್ಸ್ ಆರ್ ಸ್ಮಾಲರ್ ಡ್ಯೂ ಟು ಫ್ರಾಗ್ಮೆಂಟೇಷನ್. ಫ್ರಾಗ್ಮೆಂಟೇಷನ್ ಅಂತಂದರೆ ಸಣ್ಣ ಸಣ್ಣದು, ತುಂಡು ತುಂಡಾಗಿರೋದು. ದೊಡ್ಡ ದೊಡ್ಡ ಸಾವಿರಾರು ಎಕರೆಗಟ್ಟಲೆ ಇರ್ತಾ ಇತ್ತಂತೆ ಮೊದಲು ಕೆಲವರ ಹತ್ರ, ಆದರೆ ಈಗ ಅದು 100ಕ್ಕೆ, ಕೆಲವೊಂದು ಕಡೆ 10, 15, 20 ಈ ಥರ ಬಂದಿದೆ. ತುಂಬ ಜನರ ಹತ್ರ ಇರೋದು 1-2 ಎಕರೆ ಅಥವಾ ಕೆಲವೊಂದು ಗುಂಟೆ ಅಂತ ನಾವೇನು ಕರಿತೇವೆ. ಅಷ್ಟು ಚಿಕ್ಕ ಚಿಕ್ಕ ಹಿಡುವಳಿಗಳಾಗಿ ಈಗ ಬದಲಾಗ್ತಾ ಇದೆ. ಯಂಗ್ ಪೀಪಲ್ ಮೈಗ್ರೇಟ್ ಟು ಸಿಟೀಸ್ ಇನ್ ಸರ್ಚ್ ಆಫ್ ನಾನ್ ಫಾರ್ಮ್ ಎಂಪ್ಲಾಯ್ಮೆಂಟ್. ನಾನ್ ಫಾರ್ಮ್ ಅಗ್ರಿಕಲ್ಚರ್ ಬಿಟ್ಟು ಬೇರೆ ಉದ್ಯೋಗ ಬೇಕು ಅಂತ ಯುವಕರು ಮೈಗ್ರೇಟ್ ಆಗ್ತಾ ಇದ್ದಾರೆ ನಗರಗಳಿಗೆ. ಕ್ಲೈಮೇಟ್ ಚೇಂಜ್ ಡಿಸ್ರಪ್ಟ್ಸ್ ಟ್ರೆಡಿಷನಲ್ ಫಾರ್ಮಿಂಗ್ ರಿದಮ್ಸ್. ಹವಾಮಾನ ಬದಲಾವಣೆ ಆಗ್ತಾ ಇದೆ, ಹಾಗಾಗಿ ಫಾರ್ಮಿಂಗ್ ರಿದಮ್, ಮಳೆ ಯಾವಾಗ ಬರುತ್ತೆ ಅನಿಶ್ಚಿತ ಆಗಿಬಿಟ್ಟಿದೆ. ಅಟ್ ದ ಸೇಮ್ ಟೈಮ್ ನ್ಯೂ ಆಪರ್ಚುನಿಟೀಸ್ ಹ್ಯಾವ್ ಎಮರ್ಜ್ಡ್. ಅದೇ ಸಂದರ್ಭದಲ್ಲಿ ಹೊಸ ಅವಕಾಶಗಳು ಸೃಷ್ಟಿಯಾಗ್ತಾ ಇದೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿರಬಹುದು, ರೂರಲ್ ಆಂಟರ್ಪ್ರಿನರ್ಶಿಪ್, ಡೇರಿ ಕೋಆಪರೇಟಿವ್, ಡಿಜಿಟಲ್ ಆಕ್ಸೆಸ್ ಟು ಮಾರ್ಕೆಟ್ಸ್ ಆ್ಯಂಡ್ ಸರ್ವಿಸಸ್, ಎಲ್ಲ ಸಕಾರಾತ್ಮಕ ಬದಲಾವಣೆಗಳು. ವಿಲೇಜ್ ಇಸ್ ನೋ ಲಾಂಗರ್ ಐಸೋಲೇಟೆಡ್, ಇಟ್ ಈಸ್ ಕನೆಕ್ಟೆಡ್. ಹಳ್ಳಿ ಅಂತ ಸಪ್ರೇಟ್ ಆಗಿ ಈಗ ಉಳಿದಿಲ್ಲ, ಕನೆಕ್ಷನ್ ಜಾಸ್ತಿ ಆಗಿದೆ. ಬಟ್ ಕನೆಕ್ಷನ್ ಹ್ಯಾಸ್ ನಾಟ್ ಆಟೋಮೆಟಿಕಲಿ ರಿಸಾಲ್ವ್ಡ್ ವಲ್ನರೆಬಿಲಿಟಿ. ನಗರಗಳಿಗೆ ಸಂಪರ್ಕ ಸಿಕ್ತು ಅಂದ ತಕ್ಷಣ ದುರ್ಬಲತೆ, ಹಳೆಯ ಎಷ್ಟೋ ಬೇಡದ ಅನಗತ್ಯ ಆಚರಣೆಗಳು ಕಂಪ್ಲೀಟಾಗಿ ಇರೇಸ್ ಆಗಿಲ್ಲ. ಸೈಲೆಂಟ್ ಕ್ರೈಸಿಸ್ ಮುಂದುವರಿತಾ ಇದೆ, ರೂರಲ್ ಡಿಸ್ಟ್ರೆಸ್ ಅಲ್ವಾ. ಸ್ಟ್ಯಾಟಿಸ್ಟಿಕಲಿ ಗ್ರೋತ್ ಆಗಿರಬಹುದು, ಅದರ ಹಿಂದೆ ಒಂದು ಕ್ವೈಟರ್ ರಿಯಾಲಿಟಿ ಇದೆ. ಏನು? ಅಗ್ರಿಕಲ್ಚರಲ್ ಇನ್ಕಮ್ ಆಫನ್ ರಿಮೇನ್ ಅನ್ಸ್ಟೇಬಲ್ ಅಲ್ವಾ. ಇನ್ಪುಟ್ ಕಾಸ್ಟ್ಗಳು ರೈಸ್ ಆಗ್ತಾ ಇದೆ, ರಿಟರ್ನ್ ಅಷ್ಟು ಫಾಸ್ಟ್ ಆಗಿ ಬರ್ತಾ ಇಲ್ಲ. ಡೆಟ್ ಬಿಕಮ್ಸ್ ಅ ರಿಕರಿಂಗ್ ಫೀಚರ್ ಆಫ್ ರೂರಲ್ ಲೈಫ್. ಸಾಲ, ಎಷ್ಟೋ ಸಂದರ್ಭದಲ್ಲಿ ಸಾಲ ತೆಗೆದುಕೊಂಡೇ ಮುಂದೆ ಹೋಗಬೇಕಾಗುತ್ತೆ. ವೆದರ್ ಅನ್ಸರ್ಟಿನಿಟಿ ರಿಸ್ಕನ್ನು ಜಾಸ್ತಿ ಮಾಡುತ್ತೆ. ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಔಟ್ಸೈಡ್ ಫಾರ್ಮಿಂಗ್ ರಿಮೇನ್ ಇನ್ಸಫಿಷಿಯಂಟ್ ಇನ್ ಮೆನಿ ರೀಜನ್ಸ್. ಹಾಗಂತ ಕೃಷಿ ಬಿಟ್ಟು ಬೇರೆ ಕಡೆ ಹೋಗೋಣ ಅಂತಂದರೆ ಅಲ್ಲೂ ಸಹ ಆಪರ್ಚುನಿಟಿಗಳು ಬಹಳ ಕಡಿಮೆ ಇದೆ. ಸೊ ದಿಸ್ ಕ್ರಿಯೇಟ್ಸ್ ಅ ಪ್ಯಾರಾಡಾಕ್ಸ್. ಇಲ್ಲಿ ಒಂದು ವಿರೋಧಾಭಾಸ, ಪ್ಯಾರಾಡಾಕ್ಸ್ ಅಂತ ಏನು ಹೇಳ್ತೇವೆ. ಏನಂತಂದರೆ, ಸೆಕ್ಟರ್ ದಟ್ ಫೀಡ್ಸ್ ದ ನೇಷನ್ ಆಫನ್ ಸ್ಟ್ರಗಲ್ಸ್ ಟು ಸಸ್ಟೇನ್ ದೋಸ್ ಹೂ ಡಿಪೆಂಡ್ ಆನ್ ಇಟ್. ಇಡೀ ದೇಶಕ್ಕೆ ಅನ್ನವನ್ನು ಕೊಡುವ ರೈತ ತನ್ನ ಹೊಟ್ಟೆನ ತುಂಬಿಸ್ಕೊಳ್ಳಿಕ್ಕೆ ಕಷ್ಟಪಡ್ತಾ ಇದ್ದಾನೆ ಅಲ್ವಾ. ಮೈಗ್ರೇಷನ್ ಬಿಕಮ್ಸ್ ಬೋತ್ ಆಪರ್ಚುನಿಟಿ ಆ್ಯಂಡ್ ನೆಸೆಸಿಟಿ. ಹಾಗಾಗಿನೇ ಬೇರೆ ಕಡೆ ವಲಸೆ ಹೋಗೋದು ಆಪರ್ಚುನಿಟಿ, ಒಂದು ಅವಕಾಶವಾಗಿ ಕಾಣಿಸ್ತಾ ಇರಬಹುದು, ಅಥವಾ ನೆಸೆಸಿಟಿ, ಅನಿವಾರ್ಯನೂ ಆಗಿರಬಹುದು. ರೂರಲ್ ವಿಮೆನ್ ಇನ್ವಿಸಿಬಲ್ ಎಕಾನಮಿ. ಈಗ ವಿಮೆನ್ಗೆ ಬಂದರೆ, ಇನ್ ಮೆನಿ ವಿಲೇಜಸ್ ವಿಮೆನ್ ಆರ್ ಸೆಂಟ್ರಲ್ ಟು ಬೋತ್ ಪ್ರೊಡಕ್ಟಿವ್ ಆ್ಯಂಡ್ ರಿಪ್ರೊಡಕ್ಟಿವ್ ಲೇಬರ್. ಕಡೆ ಪ್ರೊಡಕ್ಟಿವ್ ಕೆಲಸ, ಇನ್ನೊಂದು ಕಡೆ ರಿಪ್ರೊಡಕ್ಟಿವ್ ಅಥವಾ ಮಹಿಳೆಯರಿಗೆ ಸಂಬಂಧಪಟ್ಟಾಗಿ ಎರಡು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಡಬಲ್ ಬರ್ಡನ್ ಅಂತ ನಾವು ಕರೆದಿದ್ದೇವೆ, ಆ ಶಬ್ದವನ್ನು ನೋಡಿದ್ದೇವೆ. ದೇ ಪಾರ್ಟಿಸಿಪೇಟ್ ಇನ್ ಫಾರ್ಮಿಂಗ್, ಲೈವ್ ಸ್ಟಾಕ್ ಕೇರ್, ವಾಟರ್ ಕಲೆಕ್ಷನ್, ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್, ಇನ್ಕ್ರೀಸಿಂಗ್ಲಿ ಇನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್. ಹಳ್ಳಿಯಲ್ಲಿರುವ ತಾಯಿಯನ್ನು ನೀವು ಗಮನಿಸಿದರೆ
ಅವರಿಗೆ ಸೂಪರ್ ಪವರ್ ಇದೆ ಅಂತ ನಿಮ್ಗೆ ಅನಿಸುತ್ತೆ ಅಲ್ವಾ? ಖಂಡಿತವಾಗಿ ನಿಮ್ಗೆ ಅನುಭವ ಆಗಿರಬಹುದು. ಒಂದು ವೇಳೆ ಹಳ್ಳಿಯಲ್ಲಿರೋ ತಾಯಿಯನ್ನು ಅಥವಾ ಇರುವಂಥ ಮಹಿಳೆಯರನ್ನು ನೋಡಿದರೆ ಎಷ್ಟು ಕೆಲಸಗಳನ್ನು ನಿಭಾಯಿಸ್ತಾರೆ ಅಂತಂದರೆ ಅದು ಸಾಧ್ಯ ಇದೆಯಾ ಅಂತ ಈಗಿನ ಕಾಲದ ನಮ್ಮ ಜನ್ರೇಷನಿಗೆ ಅನ್ನಿಸ್ತಾ ಇರುತ್ತೆ. ನಿಜವಾಗ್ಲೂ ಅಷ್ಟೊಂದು ಕೆಲಸ ಹೇಗೆ ಅಷ್ಟು ವರ್ಷಗಳ ಕಾಲ ಮಾಡ್ತಾ ಬಂದಿದ್ದಾರೆ. ನಾವು ಒಂದು 2-3 ದಿನ, ಒಂದು ವಾರಕ್ಕೆ ನಾವು ಬರ್ನೌಟ್ ಅಥವಾ ಫ್ಯಾಷನ್ ಪ್ರೊಫೆಷನ್ ಏನೇನೋ ಹೇಳ್ತಾ ಇರ್ತೇವೆ. ಆ್ಯಕ್ಚುಲಿ ಯಾವುದು ಇಂಪಾರ್ಟೆಂಟ್ ಅಲ್ಲ, ಕೆಲಸ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿರೋ ಮಹಿಳೆಯರಿಂದ ತುಂಬ ಕಲಿಬಹುದು. ಎಟ್ ಮಚ್ ಆಫ್ ದಿಸ್ ವರ್ಕ್ ರಿಮೇನ್ ಅನ್ಪೇಯ್ಡ್. ಹಾಗಂತ ಅವ್ರಿಗೆ ಏನು ಸಿಗುತ್ತೆ? ಎಷ್ಟೋ ಕೆಲಸಗಳಿಗೆ ಹಣನೂ ಸಿಗೋದಿಲ್ಲ. ಅನ್ರೆಕಾಗ್ನೈಸ್ಡ್, ಗುರುತಿಸೋರು ಇರೋದಿಲ್ಲ, ಪ್ರೋತ್ಸಾಹ ಮಾಡೋರು ಇರೋದಿಲ್ಲ. ಆ್ಯಂಡ್ ಅಂಡರ್ ಕೌಂಟೆಡ್, ಯಾವುದನ್ನು ಪರಿಗಣಿಸೋರವರೇ ಇರೋದಿಲ್ಲ. ಇದು ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ. ಆದರೆ ರೂರಲ್ ಸೊಸೈಟಿ therefore is also space where gender and economy intersect silently but powerfully. ಹಾಗಾಗಿ ಜೆಂಡರ್ ಮತ್ತು ಎಕಾನಮಿ, ಮಹಿಳೆ ಆಗಿರ್ಬೋದು ಮತ್ತು ಕೃಷಿಯಲ್ಲಿರ್ಬೋದು, ಒಂದು ಕಡೆ ಜೆಂಡರ್ ಮತ್ತು ಒಂದು ಕಡೆ ಎಕಾನಮಿ ಎರಡು ಇಂಟರ್ಸೆಕ್ಟ್ ಆಗ್ತಾ ಇರುತ್ತೆ. ಆದರೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವವನ್ನು ಬೀರುತ್ತೆ. ಅದನ್ನು ಮುಂದೆ ನೋಡೋಣ. ಮಹಿಳೆಗೆ ಸಂಬಂಧಪಟ್ಟ ಹಾಗೆ GS 1, 2, 3, 4 ಎಲ್ಲ ಕಡೆನೂ ಬೇರೆ ಬೇರೆ ಅಂಶಗಳು ಬರುತ್ತೆ. ಅವಾಗ ಅದನ್ನು ಡಿಸ್ಕಸ್ ಮಾಡ್ತಾ ಇರೋಣ ಅದನ್ನು ಆ ವಿಷಯ ಬಂದಾಗ. ಗವರ್ನೆನ್ಸ್ ಆ್ಯಂಡ್ ದಿ ಐಡಿಯಾ ಆಫ್ ಲೋಕಲ್ ಡೆಮೋಕ್ರಸಿ. ಇನ್ನು ಪಂಚಾಯತ್ ರಾಜ್ ವ್ಯವಸ್ಥೆಗಳು ಬಂದಿದೆ. ಡಿಸೆಂಟ್ರಲೈಸೇಷನ್ ಅಂತ ಕರಿತೇವೆ. ಎಲ್ಲ ಒಬ್ಬರೇ ಕೇಂದ್ರದಿಂದ ನಿರ್ವಹಿಸ್ತಾ ಇದ್ದರೆ ಅದು ಸೆಂಟ್ರಲೈಸೇಷನ್. ಆದರೆ ಕೇಂದ್ರದಿಂದ ಇನ್ನೊಂದು ಕಡೆ ಪವರ್ ಟ್ರಾನ್ಸ್ಫರ್ ಆಗಿದೆ. ಇನ್ನೊಂದು ವ್ಯವಸ್ಥೆ ಇದೆ, ಅವರು ಇನ್ನೊಂದು ಕಡೆ ಪವರ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮೇಲ್ಗಡೆ ಕೇಂದ್ರ ಸರ್ಕಾರ ಇದೆ, ಇನ್ನು ರಾಜ್ಯ ಸರ್ಕಾರ ಇದೆ, ಮತ್ತು ಇನ್ನೂ ಕೆಳಗೆ ಪಂಚಾಯತ್ ರಾಜ್ ವ್ಯವಸ್ಥೆಗಳಿದೆ. ಈ ರೀತಿ ಡಿಸೆಂಟ್ರಲೈಸೇಷನ್, ಅಧಿಕಾರದ ವಿಕೇಂದ್ರೀಕರಣ ಅಂತ ಕರಿತೇವೆ. ರೆಪ್ರೆಸೆಂಟ್ಸ್ ಒನ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ಸ್ ಇನ್ ಗ್ರಾಸ್ ರೂಟ್ ಡೆಮೋಕ್ರಸಿ. ಯಾವಾಗ ಡಿಸಿಷನ್ ಮೇಕಿಂಗ್ ಹಳ್ಳಿಗಳಿಗೆ ಹತ್ತಿರ ಆಗ್ತಾ ಹೋಯಿತೋ, ಹಳ್ಳಿಯಲ್ಲೂ ಒಂದು ವ್ಯವಸ್ಥೆಯನ್ನು ರಚಿಸ್ಕೊಂಡು ನಮಗೆ ಬೇಕಾಗಿದ್ದನ್ನು ಅವರೇ ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಆಯಿತೋ, ಆವಾಗ ಗವರ್ನೆನ್ಸ್ ಸ್ವಲ್ಪ ಹೆಚ್ಚು ಪಾರ್ಟಿಸಿಪೇಟ್ರಿ ಮತ್ತು ಕಾಂಟೆಕ್ಸ್ಟ್ ಸೆನ್ಸಿಟಿವ್ ಆಯಿತು ಅಂತ ಹೇಳ್ಬೋದು. ಪಾರ್ಟಿಸಿಪೇಟ್ರಿ ಅಂತಂದರೆ ಎಲ್ಲರೂ ಭಾಗವಹಿಸಲಿಕ್ಕೆ ಸಾಧ್ಯ ಆಯಿತು. ಮತ್ತು ಕಾಂಟೆಕ್ಸ್ಟ್ ಸೆನ್ಸಿಟಿವ್, ಆಯಾ ಸಂದರ್ಭ ಸಮಯಕ್ಕೆ ತಕ್ಕ ಹಾಗೆ ಬೇಕಾದ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಆಯಾ ಪ್ರದೇಶಕ್ಕೆ ತಕ್ಕ ಹಾಗೆ. ಬಟ್ ಎಫೆಕ್ಟಿವ್ನೆಸ್ ಡಿಪೆಂಡ್ಸ್ ಆನ್ ಪಾರ್ಟಿಸಿಪೇಷನ್. ಆದರೆ ಅವಕಾಶ ಇದ್ದರೂ ಸಹ ಅದರ ಬಗ್ಗೆ ಅರಿವು ಇರದೇ ಇರಬಹುದು ಅಲ್ವಾ, ಅವೇರ್ನೆಸ್ ಇಲ್ಲದೆ ಇರಬಹುದು, ಕೆಪಾಸಿಟಿ ಇಲ್ಲದೆ ಇರಬಹುದು. ಮತ್ತು ಸೋಷಿಯಲ್ ಇಕ್ವಾಲಿಟಿ, ಆ ಒಂದು ವಿಲೇಜ್ನ ಒಳಗಡೆ ನಿಜವಾಗಲೂ ಎಷ್ಟು ಇಕ್ವಾಲಿಟಿ ಇದೆ ಇನ್ ದೆಮ್ಸೆಲ್ವ್ಸ್, ಬಹಳ ಇಂಪಾರ್ಟೆಂಟ್. ಹಾಗಾಗಿ ಡೆಮೋಕ್ರಸಿ ಇಸ್ ನಾಟ್ ಓನ್ಲಿ ಅಬೌಟ್ ಎಲೆಕ್ಷನ್ಸ್, ಇಟ್ ಇಸ್ ಅಬೌಟ್ ವೆದರ್ ಎವ್ರಿ ವಾಯ್ಸ್ ವಿತ್ ಇನ್ ಅ ವಿಲೇಜ್ ಕ್ಯಾನ್ ಆ್ಯಕ್ಚುಲಿ ಬಿ ಹರ್ಡ್. ಪ್ರತಿಯೊಬ್ಬರ ಧ್ವನಿಗೂ ಅಲ್ಲಿ ಅವಕಾಶ ಇದೆಯಾ? ನಮ್ಮ ಆಶೋತ್ತರಗಳನ್ನು, ತಮ್ಮ ಒಂದು ಅಭಿಪ್ರಾಯ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇದೆಯಾ? ಇಂಪಾರ್ಟೆಂಟ್. ಇನ್ನು ಎಥಿಕ್ಸ್. ರೂರಲ್ ಸೊಸೈಟಿಯಲ್ಲಿ ನಾವಿದ್ದರೆ ಕೆಲವು ಮಾರಲ್ ಕ್ವಶನ್ಗಳು ನಮ್ಮ ಮುಂದೆ ಬರುತ್ತೆ. ಕ್ಯಾನ್ ಡೆವಲಪ್ಮೆಂಟ್ ಬಿ ಕಾಲ್ಡ್ ಸಕ್ಸಸ್ ಇಫ್ ಫಾರ್ಮರ್ಸ್ ರಿಮೇನ್ ವಲ್ನರೆಬಲ್? ದೇಶದ GDP ಗ್ರೋ ಆಗ್ತಾ ಇದೆ, ನಾವು ಡೆವಲಪ್ ಆಗ್ತಾ ಇದ್ದೇವೆ, ಸಕ್ಸಸ್ಫುಲ್ ಆಗಿದ್ದೇವೆ ಅಂತ ಹೇಳ್ಬಹುದಾ? ಆದರೆ ಈ ಕಡೆ ಫಾರ್ಮರ್ ವಲ್ನರೆಬಲ್ ಆಗಿದ್ದಾರೆ, ಫಾರ್ಮರ್ಸ್ ಅಲ್ವಾ, ಅವಾಗ ಸಕ್ಸಸ್ ಅಂತ ಹೇಗೆ ಹೇಳ್ತೀರಿ? ಕ್ಯಾನ್ ನೇಷನ್ ಬಿ ಪ್ರಾಸ್ಪರಸ್ ಇಫ್ ಇಟ್ಸ್ ಫುಡ್ ಪ್ರೊಡ್ಯೂಸರ್ಸ್ ಲಿವ್ ಇನ್ ಇನ್ಸೆಕ್ಯೂರಿಟಿ? ಆಹಾರ ನೀಡುವವರೇ ಅಭದ್ರತೆಯಲ್ಲಿ ಇರಬೇಕಾದ್ರೆ ದೇಶ ಸಮೃದ್ಧವಾಗಿದೆ ಅಂತ ಹೇಗೆ ಹೇಳ್ತೀರಿ ನೀವು? ಕ್ಯಾನ್ ಗ್ರೋತ್ ಬಿ ಮೀನಿಂಗ್ಫುಲ್ ಇಫ್ ಇಟ್ ಬೈಪಾಸಸ್ ದಿ ಕಂಟ್ರಿ ಸೈಡ್? ಹಳ್ಳಿಯನ್ನು ನೆಗ್ಲೆಕ್ಟ್ ಮಾಡಿ ನಗರಗಳಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತಂದರೆ ನಿಜವಾಗಲೂ ಗ್ರೋತ್ ಅದು. ದರ್ ಇಸ್ ಡೀಪರ್ ಎಥಿಕಲ್ ಪ್ರಿನ್ಸಿಪಲ್ ಹಿಡನ್. A society is judged not by the wealth of its cities but by the dignity of its villages. ಬರೀ ಸಿಟಿಯಲ್ಲಿರುವಂತಹ ವೆಲ್ತಿಂದ ನಾವು ಸೊಸೈಟಿನ ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಹಳ್ಳಿಲಿರುವಂತಹ ಪ್ರತಿಯೊಬ್ಬರ ಜೀವನದಲ್ಲಿ ಡಿಗ್ನಿಟಿ ಎಷ್ಟಿದೆ, ಸೆಕ್ಯೂರಿಟಿ ಎಷ್ಟಿದೆ ಅಲ್ವಾ, ಪ್ರಾಸ್ಪೆರಿಟಿ ಎಷ್ಟಿದೆ, ಎಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ರೂರಲ್ ಅರ್ಬನ್ ರಿಲೇಷನ್ಶಿಪ್. ವಿಲೇಜಸ್ ಆ್ಯಂಡ್ ಸಿಟೀಸ್ ಆರ್ ಆಫನ್ ಟ್ರೀಟೆಡ್ ಆಸ್ ಅಪೋಸಿಟ್. ಇಲ್ಲಿ ಒಂದಕ್ಕೊಂದು ವಿರುದ್ಧ ಅಂತ ನಾವು ಅಂದ್ಕೊಳ್ತೇವೆ, ಆದರೆ ಇದು ಒಂದಕ್ಕೊಂದು ಅವಲಂಬಿತವಾಗಿರುವುದು, ಇಂಟರ್ ಡಿಪೆಂಡೆಂಟ್. ಸಿಟೀಸ್ ಡಿಪೆಂಡ್ಸ್ ಆನ್ ರೂರಲ್ ಏರಿಯಾಸ್ ಫಾರ್ ಫುಡ್, ಲೇಬರ್ ಆ್ಯಂಡ್ ರಾ ಮಟೀರಿಯಲ್ಸ್. ವಿಲೇಜಸ್ ಡಿಪೆಂಡ್ ಆನ್ ಸಿಟೀಸ್ ಫಾರ್ ಮಾರ್ಕೆಟ್ಸ್, ಎಜುಕೇಷನ್, ಹೆಲ್ತ್ ಕೇರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಈ ಒಂದು ಕಡೆ ಇನ್ನೊಂದು ಕಡೆ ಎರಡೂ ಬೇಕೇ ಬೇಕು ನಮಗೆ. ದಿಸ್ ಈಸ್ ನಾಟ್ ಒನ್ ವೇ ಫ್ಲೋ, ಇಟ್ ಈಸ್ ಅ ಕಂಟಿನ್ಯೂಸ್ ಎಕ್ಸ್ಚೇಂಜ್ ಆಫ್ ರಿಸೋರ್ಸಸ್,
ಪೀಪಲ್ ಆ್ಯಂಡ್ ಆಸ್ಪಿರೇಷನ್ಸ್ ಒನ್ ವೇ ಫ್ಲೋ ಆಗ್ತಾ ಇಲ್ಲ, ಎರಡೂ ಕಡೆಯಿಂದಾನು ಜನರದ್ದು ಅಥವಾ ರಿಸೋರ್ಸ್ ಆಸ್ಪಿರೇಷನ್ಗಳ ಪರಸ್ಪರ ಎಕ್ಸ್ಚೇಂಜ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಯೆಟ್ ದಿಸ್ ರಿಲೇಶನ್ಶಿಪ್ ಇಸ್ ಆಪನ್ ಅನ್ಈಕ್ವಲ್. ಹಾಗಂತ ಅದು ಸಮಾನವಾಗಿರುತ್ತೆ ಅಂತಲ್ಲ. ವಿತ್ ರೂರಲ್ ಕಾಂಟ್ರಿಬ್ಯೂಷನ್ ರಿಮೈನಿಂಗ್ ಇನ್ವಿಸಿಬಲ್ ಇನ್ ಅರ್ಬನ್ ಕಾನ್ಶಿಯಸ್. ನಗರಗಳಲ್ಲಿ ಇರೋರಿಗೆ ಹಳ್ಳಿಯ ಮಹತ್ವ ಗೊತ್ತಾಗದೆ ಹೋಗ್ಬಹುದು, ಎರಡೂ ಕಡೆನೂ ಸಾಧ್ಯ ಇದೆ. ಇವಾಗ ರಿಯಲ್ ಕ್ವಶನ್ ಆಫ್ ರೂರಲ್ ಇಂಡಿಯಾ ಏನಂತಂದ್ರೆ, ಕ್ವಶನ್ ಇಸ್ ನಾಟ್ ವೆದರ್ ವಿಲೇಜಸ್ ವಿಲ್ ಡಿಸಪಿಯರ್, ವಿಲೇಜ್ಗಳು ಮಾಯ ಆಗ್ಬಿಡುತ್ತಾ ಅನ್ನೋದು ಕ್ವಶನ್ ಅಲ್ಲ. ಯಾಕಂದ್ರೆ ದೇ ವಿಲ್ ನಾಟ್, ವಿಲೇಜಸ್ ಇರುತ್ತೆ. ದ ರಿಯಲ್ ಕ್ವಶನ್ ಈಸ್, ವಿಲ್ ರೂರಲ್ ಇಂಡಿಯಾ ಬಿ ಅ ಸ್ಪೇಸ್ ಆಫ್ ಡಿಗ್ನಿಟಿ ಆ್ಯಂಡ್ ಆಪರ್ಚುನಿಟಿ ಆರ್ ಅ ಸ್ಪೇಸ್ ಆಫ್ ಸರ್ವೈವಲ್ ಆ್ಯಂಡ್ ಡಿಪಾರ್ಚರ್. ಹಳ್ಳಿಯಲ್ಲಿ ನೀವು ತುಂಬ ಹಳ್ಳಿಗಳಲ್ಲಿ ಈಗ ಹೋದರೆ ವಯಸ್ಸಾದ ತಂದೆ ತಾಯಿ ಇರ್ತಾರೆ, ಮಕ್ಕಳೆಲ್ಲ ಒಂದು ನಗರಗಳಿಗೆ ಹೋಗಿರ್ತಾರೆ, ಇನ್ನೂ ಕೆಲವರು ಫಾರಿನ್ಗೆ ಹೋಗಿರ್ತಾರೆ. ಹಳ್ಳಿಗಳು ಅನ್ನೋದು ಕೇವಲ ಸರ್ವೈವಲಿಗೆ ಡಿಪಾರ್ಚರಿಗೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಬಿಟ್ಟಿದೆಯಾ? ಅಲ್ಲೂ ಡಿಗ್ನಿಟಿ ಆಪರ್ಚುನಿಟಿ ಇದೆಯಾ? ವಿಲ್ ಯಂಗ್ ಪೀಪಲ್ ಸಿ ವಿಲೇಜಸ್ ಆಸ್ ಪ್ಲೇಸ್ ಟು ಬಿಲ್ಡ್ ಫ್ಯೂಚರ್ಸ್ ಆರ್ ಓನ್ಲಿ ಆಸ್ ಪ್ಲೇಸಸ್ ಟು ಲೀವ್ ಬಿಹೈಂಡ್? ಯುವಕರಿಗೆ ಹಳ್ಳಿ ಅನ್ನೋದು ಒಂದು ಆಶಾಭಾವನೆಯನ್ನು ಕ್ರಿಯೇಟ್ ಮಾಡ್ತಾ ಇದೆಯಾ, ಅಥವಾ ಬಿಟ್ಟು ಹೋದರೆ ಸಾಕು ಅಂತ ಅನ್ಸೋ ಥರ ಮಾಡ್ತಾ ಇದೆಯಾ ಅಲ್ವಾ? ಆ ಒಂದು ಕ್ವಶನ್ ಬಹಳ ಇಂಪಾರ್ಟೆಂಟ್. ಇಫ್ ಯು ಸ್ಟ್ಯಾಂಡ್ ಇನ್ ಅ ವಿಲೇಜ್ ಅಟ್ ಎ ಡಾನ್, ಯು ಮೇ ಸಿ ಫಾರ್ಮರ್ಸ್ ಹೆಡಿಂಗ್ ಟು ಫೀಲ್ಡ್ಸ್, ಚಿಲ್ಡ್ರನ್ ವಾಕಿಂಗ್ ಟು ಸ್ಕೂಲ್, women managing household and livelihoods, and elders observing changing times and quiet awareness. It may appear simple, but beneath that simplicity lies the foundation of nation. ಬೆಳಿಗ್ಗೆ ಹೊತ್ತಿಗೆ ಹಳ್ಳಿಯಲ್ಲಿ ಹೋಗಿ ನಿಂತ್ಕೊಂಡ್ರೆ ಕೆಲಸಕ್ಕೆ ಹೋಗ್ತಾ ಇರೋದು, ಮಕ್ಕಳು ಸ್ಕೂಲಿಗೆ ಹೋಗೋದು, ತುಂಬ ಒಳ್ಳೆ ಒಂದು ಚಿತ್ರಣ ಕಾಣಿಸುತ್ತೆ ನಿಮಗೆ. ಆದರೆ ಸಿಂಪಲ್ ಆಗಿ ನಮ್ಗೆ ಅನಿಸ್ಬಹುದು, ಆದರೆ ಸಿಂಪ್ಲಿಸಿಟಿ ಹಿಂದೆ ನಮ್ಮ ದೇಶದ ಒಂದು ಫೌಂಡೇಶನ್ ಇದೆ. India's future is often discussed in cities, but stability is rooted in villages. ನಮ್ಮ ದೇಶ ಮುಂದೆಲ್ಲಿ ಹೋಗುತ್ತೆ ಅಂತ ಸಿಟಿಯಲ್ಲಿ ಡಿಸ್ಕಸ್ ಮಾಡ್ತಾ ಇರಬಹುದು, ಆದರೆ ಸ್ಟೆಬಿಲಿಟಿ ಇವಾಗಲೂ ಇರೋದು ವಿಲೇಜಸ್ಗಳಲ್ಲಿ. ನೇಷನ್ ಬಿಕಮ್ಸ್ ಟ್ರೂಲಿ ಡೆವಲಪ್ಡ್ ನಾಟ್ ವೆನ್ ಇಟ್ಸ್ ಸಿಟೀಸ್ ಶೈನ್ ಬ್ರೈಟರ್, ಬಟ್ ವೆನ್ ಇಟ್ಸ್ ವಿಲೇಜಸ್ ನೋ ಲಾಂಗರ್ ಫೀಲ್ ಲೆಫ್ಟ್ ಬಿಹೈಂಡ್. ನಗರಗಳು ಮಾತ್ರ ಕಂಗೊಳಿಸ್ತಾ ಇವೆ ಎಲ್ಲ ಸೌಲಭ್ಯಗಳನ್ನ ಇಟ್ಕೊಂಡು ಅಂತಾದರೆ ಆವಾಗ ದೇಶ ಡೆವಲಪ್ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ನಗರಗಳ ಜೊತೆ ಹಳ್ಳಿಗಳು ಹಿಂದುಳಿಯದೆ, ಹಳ್ಳಿಗಳು ಮುಂದೆ ಬರ್ತಾ ಇದೆ, ಹಳ್ಳಿಗಳು ಸುಧಾರಣೆಯನ್ನು ಕಾಣ್ತಾ ಇದೆ, ಅಲ್ಲೂ ಸಹ ಒಳ್ಳೊಳ್ಳೆ ಬೆಳವಣಿಗೆಗಳಾಗ್ತಾ ಇದೆ ಅಂತಂದರೆ ಆವಾಗ ದೇಶ ಮುಂದುವರಿತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ, ಡೆವಲಪ್ಡ್ ನೇಷನ್ ಆಗಲಿಕ್ಕೆ ಹೊರಟಿದೆ ಅಂತ ಹೇಳ್ಬೋದು. ಸೊ ಬಿಕಾಸ್ ಇನ್ ದ ಎಂಡ್ ರೂರಲ್ ಸೊಸೈಟಿ ಇಸ್ ನಾಟ್ ಅ ಚಾಪ್ಟರ್ ಆಫ್ ಇಂಡಿಯಾಸ್ ಪಾಸ್ಟ್, ಇಟ್ ಈಸ್ ಸ್ಟಿಲ್ ಅ ಲಿವಿಂಗ್ ಪಾರ್ಟ್ ಆಫ್ ಇಂಡಿಯಾಸ್ ಪ್ರೆಸೆಂಟ್, ಎ ಡಿಸಿಸಿವ್ ಫ್ಯಾಕ್ಟರ್ ಆಫ್ ಇಟ್ಸ್ ಫ್ಯೂಚರ್. ಹಳ್ಳಿ ಅಂತಂದರೆ ಯಾವುದೋ ಭೂತಕಾಲದ ಒಂದು ಅಧ್ಯಾಯ ಅಲ್ಲ, ಪ್ರಸ್ತುತ ವರ್ತಮಾನದಲ್ಲಿ ನಡೀತಾ ಇರುವಂತಹ ಜೀವಂತ ವಿಚಾರ ಅಲ್ವಾ? ಜೀವಂತಿಕೆಯನ್ನು ತೋರಿಸುತ್ತೆ ಅದು. ಭಾರತದ ಪ್ರೆಸೆಂಟನ್ನು ನೀವು ನೋಡ್ಲಿಕ್ಕೆ ಆಗೋದು ಹಳ್ಳಿಯಲ್ಲಿ, ಮತ್ತು ಫ್ಯೂಚರನ್ನು ಡಿಸೈಡ್ ಮಾಡೋದು ಸಹ ಹಳ್ಳಿಯಲ್ಲೇ. ಅಂದರೆ ಹಳ್ಳಿಗಳು ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ನಗರಗಳು ಬಹಳ ಇಂಪಾರ್ಟೆಂಟೇ, ನಗರಗಳನ್ನು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ನಾವು, ಹಳ್ಳಿಯೂ ಸಹ ಇಂಪಾರ್ಟೆಂಟ್. ನಗರಗಳ ಬಗ್ಗೆ ಮತ್ತೆ ವಿಚಾರ ಮಾಡೋಣ, ಅಲ್ಲೂ ಸಹ ನಗರಗಳ ಪ್ರಾಮುಖ್ಯತೆ ನೋಡೋಣ. ರೂರಲ್ ಇಂಡಿಯಾ ಅನ್ನೋದು ನಾವು ಅಂದ್ಕೊಂಡಷ್ಟು ಹಿಂದುಳಿದಿಲ್ಲ, ಹಾಗಂತ ಅಲ್ಲಿ ಅವಕಾಶಗಳ ಡಿಮ್ಯಾಂಡ್ ಅಥವಾ ಯಾವುದೇ ಒಂದು ವಿಚಾರವನ್ನು ಕನ್ಸಿಡರ್ ಮಾಡಿದರೆ ತುಂಬ ವಿಚಾರಗಳನ್ನು ನಾವು ಅಲ್ಲಿ ಪ್ರೋತ್ಸಾಹಿಸಬೇಕಾದ ಅವಶ್ಯಕತೆ ಇದೆ, ಬದಲಾವಣೆಯ ಅವಶ್ಯಕತೆ ಇದೆ. ಗಾಂಧೀಜಿಯವರ ತತ್ವ, ಅಂಬೇಡ್ಕರ್ ಅವರ ಒಂದು ಬೇರೆ ಬೇರೆ ಆಲೋಚನೆಗಳು, ಎಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು ಭಾರತದ ಹಳ್ಳಿಯನ್ನು ಬೇರೆಯ ರೀತಿಯಲ್ಲಿ ನಾವು ನೋಡಬೇಕು, ಅದನ್ನು ಒಳ್ಳೆಯ ದಿಕ್ಕಿನ ಕಡೆ ಕೊಂಡು ಹೋಗಬೇಕಾದ ಅವಶ್ಯಕತೆ ಇದೆ. ಮುಂದಿನ ಚಾಪ್ಟರ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.